ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಈ ವರ್ಷ KCET ಆ್ಯಂಡ್ ಹಾಗೇನು ನೀಟ್ ಕೌನ್ಸ್ಲಿಂಗ್ ಕುರಿತು ಒಂದಿಷ್ಟು ಬಿಗ್ ಚೇಂಜಸ್ ಆದರೆ ಆಗಿರುವಂಥದ್ದು. ಸೊ ಈ ವರ್ಷ ಬಂದುಬಿಟ್ಟು ಸಾಕಷ್ಟು ಚೇಂಜಸ್ ಆದರೆ ಆಗಿದೆ ನಿಮ್ಮ ಒಂದು ಕೌನ್ಸ್ಲಿಂಗ್ ರಿಲೇಟೆಡು. ಸೊ ಏನೆಲ್ಲ ಚೇಂಜಸ್ ಆಗಿದೆ, ಸೊ ಇದರಿಂದ ನಿಮಗಿರುವಂತಹ ಬೆನಿಫಿಟ್ಸ್ ಏನು, ಜೊತೆಗೆ ನಿಮ್ಗೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ, ಸೊ ಏನೇನೆಲ್ಲ ಅಪ್ಡೇಟ್ಸ್ ಇದ್ದಾವೆ ಅಂತ ಹೇಳಿ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವು ಯಾರಾದರೂ ಈ ವರ್ಷ KCET ಅಥವಾ ನೀಟ್ ಕೌನ್ಸ್ಲಿಂಗ್ಗೆ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ, ಅಥವಾ ಎರಡೂ ಕೌನ್ಸ್ಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಅಂದ್ಕೊಂಡಿರೋ ಸ್ಟೂಡೆಂಟ್ಸ್ಗೆ ಇವತ್ತಿನ ಈ ವಿಡಿಯೋ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ವಿಡಿಯೋನ ಕೊನೆವರೆಗೂ ನೋಡಿ ಆ್ಯಂಡ್ ಹಾಗೇನು ಚಾನಲ್ಗೆ ಲೈಕು ಸಬ್ಸ್ಕ್ರೈಬನ್ನು ಮಾಡಿಕೊಂಡು ಇದೇ ಥರದ ಎಲ್ಲ ಅಪ್ಡೇಟ್ಸನ್ನು ಆದರೆ ಪಡ್ಕೊಳ್ಳಿ. ಮೊದಲಿಗೆ ನೋಡಿ, ಸಾಕಷ್ಟು ಸ್ಟೂಡೆಂಟ್ಸ್ ವೆಯ್ಟ್ ಮಾಡ್ತಿರುವಂಥದ್ದು KCET 2026 ರಿಸಲ್ಟ್ ಯಾವಾಗ ಬರುತ್ತೆ, ಕೌನ್ಸ್ಲಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿಬಿಟ್ಟು. ಸೊ ಸೇಮ್ ಅದೇ ರೀತಿಯಾಗಿ ನೀಟ್ ವಿದ್ಯಾರ್ಥಿಗಳು ಯಾವಾಗ ರಿಸಲ್ಟ್ಸ್ ಬರುತ್ತೋ, ಯಾವಾಗ ಏನೋ ನಮ್ಮ ಕೌನ್ಸ್ಲಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೋ ಏನೋ ಅಂತ ಹೇಳಿಬಿಟ್ಟು ಇಲ್ಲಿ ಸ್ಟೂಡೆಂಟ್ಸ್ಗೂ ಸಹ ಡೌಟ್ ಆದರೆ ಇರುತ್ತೆ. ಸೊ ಈ ವರ್ಷ ಆಗಿರುವಂತಹ ಚೇಂಜಸ್ ಬಗ್ಗೆ ಮೊದಲಿಗೆ ತಿಳಿಸ್ಕೊಡ್ತೀನಿ. ಏನು ಚೇಂಜಸ್ ಆಗಿದೆ ಅಂತ ಅಂದರೆ, ಪ್ರತಿ ವರ್ಷವೂ ಸಹ ನಮಗೆ ನಾವು ಲಾಸ್ಟ್ 2 ಇಯರ್ಸಿಂದ ನೋಡೋದಾದರೆ, ಕಂಪೇರ್ ಮಾಡಿ ನೋಡೋದಾದರೆ KCET ಆ್ಯಂಡ್ ಹಾಗೇನು ನೀಟ್ ಕೌನ್ಸ್ಲಿಂಗು ಕಂಬೈನ್ಡ್ ಆಗಿ ನಡೀತಿತ್ತು. ಒಂದೇ ಟೈಮ್ಗೆ ಆನ್ ಟೈಮ್ ಕೌನ್ಸ್ಲಿಂಗ್ ಆದರೆ ನಡೀತಿತ್ತು. ಸೊ ಯಾವ ರೀತಿ ಅಂತ ಅಂದರೆ, ಈಗ KCET ನೀಟ್ ಕೌನ್ಸ್ಲಿಂಗ್ ಎರಡರಲ್ಲೂ ಪಾರ್ಟಿಸಿಪೇಟ್ ಮಾಡಬೇಕು ಅಂದ್ಕೊಂಡಿರುವಂತಹ ಸ್ಟೂಡೆಂಟ್ಸು ಏನು ಮಾಡ್ತಿದ್ರು ಅಂತ ಅಂದರೆ, ಫಸ್ಟ್ ರೌಂಡ್ ಆಫ್ ಆಪ್ಷನ್ ಎಂಟ್ರಿಯಲ್ಲಿ ಕೆಲವೊಂದಿಷ್ಟು ಇಂಜಿನಿಯರಿಂಗ್ ಕಾಲೇಜಸನ್ನು ಆ್ಯಡ್ ಮಾಡ್ಕೋತಿದ್ರು, ಕೆಲವೊಂದಿಷ್ಟು ಮೆಡಿಕಲ್ ಕಾಲೇಜಸನ್ನು ಆ್ಯಡ್ ಮಾಡ್ಕೋತಿದ್ರು. KCET ಆ್ಯಂಡ್ ಹಾಗೇನು ನೀಟ್ ರಿಲೇಟೆಡ್ ಬರುವಂತಹ ಎಲ್ಲ ಕೋರ್ಸಸನ್ನು ಕಂಬೈನ್ಡ್ ಆಗಿ ಆಪ್ಷನ್ ಎಂಟ್ರಿ ಮಾಡಿಕೊಂಡು ಅವರು ಯಾವುದಕ್ಕೆ ಎಲಿಜಿಬಲ್ ಇರ್ತಾರೋ ಅವರಿಗೆ ಆ ಒಂದು ರಿಸಲ್ಟ್ ಆದರೆ ಬರ್ತಿತ್ತು. ಆಗ ಸ್ಟೂಡೆಂಟ್ಸ್ಗೆ ಯಾವುದೇ ಥರದ ಪ್ರಾಬ್ಲಮ್ ಆದರೆ ಆಗ್ತಿರ್ಲಿಲ್ಲ. ಬಟ್ ಈ ವರ್ಷ ಏನು ಮಾಡಿದ್ದಾರೆ ಅಂತ ಅಂದ್ರೆ, ಇಲ್ಲಿ ಬಂದುಬಿಟ್ಟು ಸ್ಪ್ಲಿಟ್ ಕೌನ್ಸ್ಲಿಂಗ್ ಆದರೆ ಮಾಡ್ತಿರುವಂಥದ್ದು. ಅಂದರೆ KCETಗೆ ಸಪ್ರೇಟ್ ಕೌನ್ಸ್ಲಿಂಗು, ಹಾಗೇನು ಸಹ ನೀಟ್ ವಿದ್ಯಾರ್ಥಿಗಳಿಗೆ ಸಪ್ರೇಟ್ ಟೈಮಲ್ಲಿ ಕೌನ್ಸ್ಲಿಂಗನ್ನು ಆದರೆ ಸ್ಟಾರ್ಟ್ ಮಾಡ್ತಾರೆ. ಸೊ ಹಾಗಾಗಿ ಏನಾಗುತ್ತೆ ಅಂತ ಅಂದರೆ, ಇಲ್ಲಿ ಸ್ಟೂಡೆಂಟ್ಸಿಗೆ ಬಂದುಬಿಟ್ಟು KCET ಅಂಡರಲ್ಲಿ ಯಾರು ಸ್ಟೂಡೆಂಟ್ಸ್ ಇರ್ತಾರೆ ಇವ್ರಿಗೆ ಸಪ್ರೇಟ್ ಕೌನ್ಸ್ಲಿಂಗ್ ಇರುತ್ತೆ, ನೀಟ್ ಅಂಡರಲ್ಲಿ ಯಾರು ಇರ್ತಾರೆ ಇವ್ರಿಗೆ ಸಪ್ರೇಟ್ ಕೌನ್ಸ್ಲಿಂಗ್ ಆದರೆ ಇರುತ್ತೆ. ಸೊ ಎರಡರಲ್ಲೂ ಪಾರ್ಟಿಸಿಪೇಟ್ ಮಾಡೋವಂಥವ್ರು ನಾವು ಯಾವ ರೀತಿ ಅಂತ ಹೇಳಿಬಿಟ್ಟು ನೀವು ಕೇಳಬಹುದು, ಅದ್ರ ಬಗ್ಗೆಯೂ ಸಹ ತಿಳಿಸ್ಕೊಡ್ತೀನಿ. ಆ್ಯಂಡ್ ಈಗ ನೆಕ್ಸ್ಟ್ ಅದಕ್ಕಿಂತ ಮುಂಚೆ ನೋಡಿ, ಈಗ KCET ವಿದ್ಯಾರ್ಥಿಗಳಿಗೆ ಏನು ಕೌನ್ಸ್ಲಿಂಗನ್ನು ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ, ಇದರಲ್ಲಿ ಒಂದಿಷ್ಟು ಚೇಂಜಸ್ ಆದರೆ ಮಾಡಿರುವಂಥದ್ದು. ನಮಗೆ ಪ್ರತಿ ವರ್ಷ ಯಾವ ರೀತಿ ನಡೀತಿತ್ತು ಕೌನ್ಸ್ಲಿಂಗು, ಫಸ್ಟ್ ರೌಂಡು, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಂತ ಹೇಳಿಬಿಟ್ಟು 3 ರೌಂಡ್ ಆಫ್ ಕೌನ್ಸ್ಲಿಂಗ್ ಆದರೆ ಇರ್ತಿತ್ತು. ಬಟ್ ಇದೀಗ ಏನು ಅಂತ ಅಂದರೆ, ಪ್ರೀ ರೌಂಡ್ ಆಫ್ ಕೌನ್ಸ್ಲಿಂಗ್ ಅಂತ ನಡೆಸ್ಕೊಡ್ತಾರಂತೆ, ಪ್ರೀ ರೌಂಡ್ ಅಂತ ನಡೆಸ್ಕೊಡ್ತಾರೆ. ಅದಾದಮೇಲೆ ಫಸ್ಟ್ ರೌಂಡು ಹಾಗೇನೂ ಸಹ ಸೆಕೆಂಡ್ ರೌಂಡ್ ಆದರೆ ಇರುತ್ತೆ. ಈ ರೀತಿಯಾಗಿ ಇರುತ್ತೆ ನೋಡಿ. ಇಲ್ಲಿ ಯಾರಾದರೂ ಕೇವಲ KCET ಮುಖಾಂತರನೇ ಅಡ್ಮಿಷನನ್ನು ತಗೋಬೇಕು ಅಂತ ಅಂದ್ಕೊಂಡಿದ್ದಾರೆ, ಇಂತಹ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗಲಿ ಅಂತ ಹೇಳಿಬಿಟ್ಟು ಇಲ್ಲಿ ಬಂದುಬಿಟ್ಟು ಪ್ರೀ ರೌಂಡ್ ಅಂತ ಹಿಡಿತಿರುವಂಥದ್ದು. ಈಗ ಫ್ರೀ ರೌಂಡಲ್ಲಿ ಏನಾಗುತ್ತೆ, ಫ್ರೀ ರೌಂಡಲ್ಲಿ ಈಗ ಯಾವುದಾದ್ರೂ ಒಂದು ಇಂಜಿನಿಯರಿಂಗ್ ಸ್ಟೂಡೆಂಟ್ಗೆ, ಇಲ್ಲ ಅಂತಂದರೆ KCET ಅಂಡರಲ್ಲಿ ಬರುವಂತಹ ಸ್ಟೂಡೆಂಟು ಈಗ ಕೌನ್ಸ್ಲಿಂಗ್ಗೆ ಪಾರ್ಟಿಸಿಪೇಟ್ ಮಾಡ್ತಾರೆ. ಅಲ್ಲಿ ಕೌನ್ಸ್ಲಿಂಗ್ಗೆ ಪಾರ್ಟಿಸಿಪೇಟ್ ಮಾಡಿದ ಆದಮೇಲೆ ಪ್ರೀ ರೌಂಡಲ್ಲಿ ಏನಾದರೂ ಸೀಟ್ ಅಲಾಟ್ಮೆಂಟ್ ಆಯಿತು ಅಂತ ಅಂದ್ರೆ, ಅಲ್ಲಿ ಬಂದುಬಿಟ್ಟು ಅವರು ಪ್ರೀ ರೌಂಡಿಗೆ ಅಡ್ಮಿಷನ್ ಅನ್ನಾದರೆ ತಗೋಬೋದು ಆಗಿರುತ್ತೆ. ಸೊ ಈ ರೀತಿಯಾಗಿರುತ್ತೆ. ಬಟ್ ಯಾವ ಒಂದು ಸ್ಟೂಡೆಂಟು ಈಗ ಸಪ್ರೇಟ್ ಕೌನ್ಸ್ಲಿಂಗ್ ಮಾಡ್ತಿರೋದ್ರಿಂದ, ಸರ್ ನಾನೀಗ KCET ಒಂದು ಕೋರ್ಸಸನ್ನು ಬ್ಯಾಕಪ್ ಆಗಿ ಇಟ್ಕೊಂಡಿದ್ದೀನಿ, ನಾನು ಮೆಡಿಕಲ್ಲು ಆ್ಯಂಡ್ ಹಾಗೇನೂ ಸಹ ನೀಟ್ ಅಂಡರಲ್ಲಿ ಬರುವಂತಹ ಡೆಂಟಲ್ ಈ ರೀತಿ ಏನು ಬರುತ್ತೆ ಆ ಒಂದು ಕೋರ್ಸಸ್ಗೆ ಅಡ್ಮಿಷನ್ ತಗೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ನನಗೇನಾದರೂ ಅಲ್ಲಿ ಟಾಪ್ ಕಾಲೇಜ್ ಸಿಕ್ಕಿಲ್ಲ ಅಂತ ಅಂದರೆ, ನಂದು KCET ರ್ಯಾಂಕಿಂಗು ಚೆನ್ನಾಗೇ ಇದೆ, ನಾನು KCETಲ್ಲಿ ಬೇಕಿದ್ರೆ ಇಂಜಿನಿಯರಿಂಗ್ಗೆ ವೆಟರ್ನರಿ ಕೋರ್ಸ್ಗೆ ಅಡ್ಮಿಷನ್ ತಗೋತೀನಿ. ಈಗ ನನಗೇನಾದರೂ ಲಾಸ್ ಆಗುತ್ತಾ ಅಂತಂದರೆ, ಖಂಡಿತವಾಗ್ಲೂ ಸಹ ಯಾವುದೇ ಥರದ ಲಾಸ್ ಆದರೆ ನಿಮಗೆ ಆಗೋದಿಲ್ಲ. ಇಲ್ಲಿ ಅವರು ಕರೆಕ್ಟಾಗಿ ಆದರೆ ಪ್ಲ್ಯಾನ್ ಮಾಡ್ತಾರೆ. ಇಲ್ಲಿ KCET ಆ್ಯಂಡ್ ಹಾಗೇನು ನೀಟ್ ಎರಡರಲ್ಲೂ ಪಾರ್ಟಿಸಿಪೇಟ್ ಮಾಡಿ ಯಾವುದರಲ್ಲಿ ಒಂದು ಒಳ್ಳೆ ಕಾಲೇಜ್ ಸಿಗುತ್ತೋ ಅದಕ್ಕೆ ಅಡ್ಮಿಷನ್ ಯಾರಾದರೂ ತಗೋಬೇಕು ಅಂತ ಅಂದ್ಕೊಂಡಿರ್ತಾರೋ ಅಂತಹ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗೋ ರೀತಿಯಲ್ಲೇ ಮಾಡ್ತಾರೆ. ಈಗ ನಾನು ಅದನ್ನು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. KCET ವಿದ್ಯಾರ್ಥಿಗಳಿಗೆ ಏನಾಗುತ್ತೆ, ಪ್ರೀ ರೌಂಡ್ ಸ್ಟಾರ್ಟ್ ಆಗಿದೆ ಅಂತ ಅಂದ್ಕೊಳ್ಳಿ. ಪ್ರೀ ರೌಂಡ್ ಸ್ಟಾರ್ಟ್ ಆಗಿದ್ದ ಆದಮೇಲೆ ಇಲ್ಲಿ ಫ್ರೀ ರೌಂಡ್ ಸ್ಟಾರ್ಟ್ ಆಯಿತು, ಅದರ ಒಂದು ಪ್ರೊಸೀಜರ್ ಏನಿದೆ ಎಲ್ಲ ಕಂಪ್ಲೀಟ್ ಆಯಿತು. ನೀವು ಸಹ ಪಾರ್ಟಿಸಿಪೇಟ್ ಮಾಡ್ತೀರಾ. ಯಾರಾದರೂ ನೀಟ್ ಕೌನ್ಸ್ಲಿಂಗ್ಗೆ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರೋ ಇಂಥ ಸ್ಟೂಡೆಂಟ್ಸು ನೀವು ಬ್ಯಾಕಪ್ಗೆ ಏನು ಇಟ್ಕೊಂಡಿರ್ತೀರಾ ಆ ಒಂದು ಕಾಲೇಜಸನ್ನು ಆ್ಯಡ್ ಮಾಡ್ತೀರಾ. ಇಂಜಿನಿಯರಿಂಗ್ ಆಗಲಿ ವೆಟರ್ನರಿ ಕಾಲೇಜಸ್ ಆಗಲಿ ಆ ಫ್ರೀ ರೌಂಡಲ್ಲೇ ಆ್ಯಡ್ ಮಾಡಿದ ಆದಮೇಲೆ ಅಲ್ಲಿ ರಿಸಲ್ಟೂ ಸಹ ಬರುತ್ತೆ. ರಿಸಲ್ಟ್ ಬಂದಿದ್ದ ಆದಮೇಲೆ ಈಗ ನೀವು ಅಂದ್ಕೊಂಡಿರೋಂತಹ ಒಂದು ಇಂಜಿನಿಯರಿಂಗ್ ಕಾಲೇಜು ವೆಟರ್ನರಿ ಕಾಲೇಜು ನಿಮಗೆ ಸಿಕ್ತು ಅಂತ ಅಂದ್ಕೊಳ್ಳಿ. ನಿಮಗೆ ಆ ಕಾಲೇಜು ಓಕೆ ಇದೆ. ಬಟ್ ಏನು ಅಂತ ಅಂದರೆ, ನಾನು ನೀಟ್ ಅಂಡರಲ್ಲಿ ಹೋಗಿ ಅಲ್ಲೇನಾದರೂ ನನಗೆ ಮೆಡಿಕಲ್ ಸೀಟ್ ಸಿಗುತ್ತಾ ಅಂತ ಹೇಳ್ಬಿಟ್ಟು ನಾನು ಟ್ರೈ ಮಾಡ್ತೀನಿ, ಅಥವಾ ನನಗೆ ಮೆಡಿಕಲ್ ಸೀಟ್ ಸಿಕ್ಕಿದ್ರೆ ನಾನು ಅದಕ್ಕೆ ಹೋಗ್ತೀನಿ ಅನ್ನೋಂಥ ಸ್ಟೂಡೆಂಟ್ಸ್ಗೆ ಏನು ಮಾಡ್ತಾರೆ, ಈಗ KCETದು ಪ್ರೀ ರೌಂಡ್ ಆಗಿದ್ದ ಆದಮೇಲೆ ಯಾವಾಗ ಫಸ್ಟ್ ರೌಂಡ್ ಆಫ್ ಕೌನ್ಸ್ಲಿಂಗನ್ನು ಸ್ಟಾರ್ಟ್ ಮಾಡ್ತಾರೋ ಆ ಒಂದು ಟೈಮ್ಗೆ ನೀಟ್ ಕೋರ್ಸಸನ್ನು ಆ್ಯಡ್ ಮಾಡೋದಕ್ಕೆ ಅವಕಾಶ ಕೊಡ್ತಾರೆ. ಆಗ ನೀವು ಪ್ರೀ ರೌಂಡ್ ಆಫ್ ಕೌನ್ಸ್ಲಿಂಗಲ್ಲಿ ಏನು ಸೀಟ್ ಸಿಕ್ಕಿರುತ್ತೆ ಆ ಒಂದು ಸೀಟನ್ನು ಹೋಲ್ಡ್ ಮಾಡಿಕೊಂಡು ನೆಕ್ಸ್ಟ್ ಫಸ್ಟ್ ರೌಂಡ್ ಆಫ್ ಕೌನ್ಸ್ಲಿಂಗ್ ಟೈಮಲ್ಲಿ ನೀವು ಮೇಲೆ ಬೇಕಿರುವಂತಹ ಮೆಡಿಕಲ್ ಕಾಲೇಜಸನ್ನು ಡೆಂಟಲ್ ಕಾಲೇಜಸನ್ನು ಆ್ಯಡ್ ಮಾಡ್ಕೋಬೋದು ಆಗಿರುತ್ತೆ. ಓಕೆನಾ. ಇಲ್ಲಿ ಸಪ್ರೇಟಾಗಿ ಕೌನ್ಸ್ಲಿಂಗ್ ನಡೆಸ್ತಿದ್ದಾರೆ ಅಂತ ಅಂದರೆ ಫ್ರೀ ರೌಂಡು ಸ್ವಲ್ಪ ಬೇಗನೆ ಆಗುತ್ತೆ. ಅದಾದಮೇಲೆ ನೆಕ್ಸ್ಟ್ ಫಸ್ಟ್ ರೌಂಡ್ ಆಫ್ ಕೌನ್ಸ್ಲಿಂಗ್ ಆಗೋಷ್ಟು ಟೈಮ್ಗೆ ಕಂಬೈನ್ಡ್ ಕೌನ್ಸ್ಲಿಂಗ್ ಏನೋ ನಡೆಯುತ್ತೆ. ಇದ್ರ ಬಗ್ಗೆ ಯಾರೂ ಸಹ ಟೆನ್ಷನ್ ತಗೊಳ್ಳೋದಕ್ಕೆ ಹೋಗಬೇಡಿ. ಮುಂದಿನ ದಿನಗಳಲ್ಲಿ ಇನ್ನೂ ಸಹ ನಾನು ನಿಮಗೆ ಕ್ಲಿಯರ್ ಕಟ್ಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆನಾ. ಒಂದು ಬುಕ್ ತಗೊಂಡು ಇಲ್ಲ ಅಂತ ಅಂದರೆ ನಾನು ನಿಮಗೆ ಲೈವ್ ಪ್ರೂಫ್ ಸಮೇತ ತೋರಿಸ್ಕೊಡ್ತೀನಿ. ಬಟ್ ನಾನು ಸ್ಟೂಡೆಂಟ್ಸಿಗೆ ಮಾಡುವಂತಹ ರಿಕ್ವೆಸ್ಟ್ ಏನು ಅಂತ ಅಂದರೆ, ಎರಡೂ ಕೌನ್ಸ್ಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂದ್ಕೊಂಡಿರೋಂಥ ಸ್ಟೂಡೆಂಟ್ಸು ಈಗ ಫಸ್ಟು KCET ಕೌನ್ಸ್ಲಿಂಗ್ ಸ್ಟಾರ್ಟ್ ಆಗುತ್ತೆ. ಆ ಒಂದು ಕೌನ್ಸ್ಲಿಂಗ್ಗೆ ಕರೆಕ್ಟಾಗಿ ನೀವು ಪಾರ್ಟಿಸಿಪೇಟ್ ಮಾಡಿ, ನೀವು ಯಾವ ಕಾಲೇಜನ್ನು ಬ್ಯಾಕಪ್ ಆಗಿ ಇಟ್ಕೊಂಡಿದ್ರು, ಅದು ಇಂಜಿನಿಯರಿಂಗ್ ಆಗಿರ್ಬೋದು, ನರ್ಸಿಂಗ್ ಆಗಿರ್ಬೋದು, ವೆಟರ್ನರಿ ಆಗಿರ್ಬೋದು, ಅದರ ಒಂದು ಆಪ್ಷನ್ ಎಂಟ್ರಿಯನ್ನು ಮಾಡ್ಕೊಳ್ಳಿ. ನಿಮಗೆ ಇಲ್ಲಿ ನೀವು ಯಾವ ಕಾಲೇಜ್ ಬ್ಯಾಕಪ್ಪಲ್ಲಿ ಇಟ್ಕೊಂಡಿದ್ರು ಅದೇನಾದರೂ ಸೀಟ್ ಸಿಕ್ತು ಅಂತ ಅಂದರೆ ಅದಕ್ಕೆ ನೀವು ಡೈರೆಕ್ಟಾಗಿ
ಕರೆಕ್ಟಾಗಿ ಅಡ್ಮಿಷನ್ ತಗೊಳ್ದೆ ಚಾಯ್ಸ್ ಎಂಟ್ರಿ ಅಂತ ಇರುತ್ತೆ, ಆ ಒಂದು ಸೀಟನ್ನು ಹೋಲ್ಡಲ್ಲಿ ಇಟ್ಕೊಂಡು ನೆಕ್ಸ್ಟು ಸೆಕೆಂಡ್ ರೌಂಡಿಗೆ ಹೋಗ್ಬಿಟ್ಟು ನೀವು ಮೆಡಿಕಲ್ ಡೆಂಟಲಲ್ಲಿ ಯಾವುದಾದ್ರೂ ಸಿಗುತ್ತಾ ಅಂತ ಹೇಳಿ ಅಲ್ಲಿ ನೀಟಾಗಿ ನೋಡಿಕೊಂಡು ಅಲ್ಲೇನಾದರೂ ನಿಮಗೆ ಸೀಟ್ ಅಲಾಟ್ಮೆಂಟ್ ಆಯಿತು ಅಂತ ಅಂದರೆ ಆಗಬೇಕಿದ್ರೆ ನೀವು ಮೆಡಿಕಲ್ ಕಾಲೇಜಿಗೆ ಬೇಕಿದ್ರೆ ಹೋಗ್ಬೋದು ಆಗಿರುತ್ತೆ. ಓಕೆನಾ? ಸೊ ಇದಕ್ಕೆ ಒಂದಿಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆದರೆ ಇರುತ್ತೆ. ಸದ್ಯಕ್ಕೆ ನೀವು ಇಷ್ಟು ತಿಳ್ಕೊಳ್ಳಿ. ಸದ್ಯಕ್ಕೆ ಕಂಬೈನ್ಡ್ ಕೌನ್ಸಿಲಿಂಗ್ ಆಗ್ತಿಲ್ಲ. ಮೊದಲಿಗೆ KCET ಕೌನ್ಸಿಲಿಂಗ್ ಆದರೆ ಆಗುತ್ತೆ, ಫ್ರೀ ರೌಂಡ್ ಆಫ್ ಕೌನ್ಸಿಲಿಂಗ್ ಅಂತ ಆಗುತ್ತೆ. ಅದಕ್ಕೆ ಪ್ರತಿಯೊಬ್ಬರನ್ನು ಸಹ ಅಟೆಂಡ್ ಆಗಿ ಫ್ರೀ ರೌಂಡ್ ಮುಖಾಂತರನೇ ಅಡ್ಮಿಷನ್ ತಗೊಳ್ಳುವಂಥ ಸ್ಟೂಡೆಂಟ್ಸ್ ನೀವು ಸಹ ಅಡ್ಮಿಷನ್ ಆದರೆ ತಗೋಬೋದು ಆಗಿರುತ್ತೆ. ಇದು ಆಗಿರುವಂಥ ಚೇಂಜಸ್ಸು. ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್ ಅಂತ ಹೇಳಿ ಪ್ರೀವಿಯಸ್ ಇಯರ್ಸಲ್ಲಿ ಮಾಡ್ತಿದ್ರು. ಬಟ್ ಈ ವರ್ಷ ಬಂದುಬಿಟ್ಟು ಫ್ರೀ ರೌಂಡ್, ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್ ಅಂತ ಮಾಡ್ತಾರಂತೆ. ಆ್ಯಂಡ್ ಒನ್ ಇಂಪಾರ್ಟೆಂಟ್ ಥಿಂಗ್ ಏನು ಅಂತ ಅಂದರೆ ಇಲ್ಲಿ ಸ್ಟೂಡೆಂಟ್ಸ್ಗೆ ಕೌನ್ಸ್ಲಿಂಗಲ್ಲಿ ಬಂದುಬಿಟ್ಟು ಸಾಕಷ್ಟು ಡೌಟ್ಸ್ ಆದರೆ ಬಂದೇ ಬರುತ್ತೆ ಖಂಡಿತವಾಗ್ಲೂ. ಯಾಕಂತ ಅಂದರೆ ಫಸ್ಟ್ ಟೈಮ್ ಕೌನ್ಸ್ಲಿಂಗ್ ಅಟೆಂಡ್ ಆಗ್ತಿದ್ದಾರೆ KE ಅವರ ಕೌನ್ಸ್ಲಿಂಗ್ಗೆ ಪ್ರತಿಯೊಂದು ಸ್ಟೆಪ್ಪಲ್ಲೂ ಒಂದಿಷ್ಟು ರೂಲ್ಸ್ ಅಂತ ಇರುತ್ತೆ, ನೀವು ಅದನ್ನು ಫಾಲೋ ಮಾಡಲೇಬೇಕು. ನಾನು ನಿಮ್ಗೆ ಏನು ಕೊಡ್ತೀನಿ ಅಂತ ಅಂದರೆ ನಿಮ್ಮದು ರ್ಯಾಂಕಿಂಗ್ ಎಷ್ಟೇ ಬಂದಿರಲಿ, ಈಗ ಕೆಲವೊಬ್ಬರು ಬಿಲೋ 5K ರ್ಯಾಂಕಿಂಗ್ ಇರುತ್ತೆ, ಒಂದು 3000 4000 ರ್ಯಾಂಕಿಂಗ್ ಬಂದಿರುತ್ತೆ. ಬಟ್ ಅವ್ರು ಮಾಡುವಂತಹ ಸಣ್ಣ ಮಿಸ್ಟೇಕ್ಸಿಂದ ಅಲ್ಲಿ ಕೌನ್ಸ್ಲಿಂಗಲ್ಲಿ ಬಂದುಬಿಟ್ಟು ಅವ್ರು ಕರೆಕ್ಟಾಗಿ ಪಾರ್ಟಿಸಿಪೇಟ್ ಮಾಡದೆ, ಕರೆಕ್ಟಾಗಿ ರೂಲ್ಸ್ ಗೊತ್ತಿಲ್ಲದೆ ಇರೋದ್ರಿಂದ ಅವ್ರಿಗೆ ಒಳ್ಳೆ ಕಾಲೇಜ್ ಸಿಗ್ದೂ ಸಹ ಇರ್ಬೋದು. ಈ ರೀತಿಯಾಗಿ ಎಲ್ಲನೂ ನಡೆಯುತ್ತೆ. ಹಾಗಾಗಿ ಸ್ವಲ್ಪ ಆದರೆ ನೋಡ್ಕೊಳ್ಳಿ. ನಾನು ಖಂಡಿತವಾಗ್ಲೂ ಸಹ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟು KCET ರಿಸಲ್ಟ್ ಬಗ್ಗೆ ಸಾಕಷ್ಟು ಸ್ಟೂಡೆಂಟ್ಸ್ ಕೇಳ್ತಿದ್ದೀರಾ. ನಿಮ್ಮ ಒಂದು KCET ರಿಸಲ್ಟ್ಸು ಶಾರ್ಟ್ಲಿ ಇನ್ನೊಂದು 15 ಡೇಸ್ ಒಳಗಡೆ, ಇಲ್ಲ ಅಂತಂದರೆ 10 ಡೇಸ್ ಒಳಗಡೆ ರಿಸಲ್ಟ್ ಆದರೆ ಬರುತ್ತೆ. ರಿಸಲ್ಟ್ ಬಂದಿದ್ದಾದಮೇಲೆ ವೆರಿಫಿಕೇಷನ್ ಸ್ಲಿಪ್ಪನ್ನು ಕೊಟ್ಟು ಅದಾದಮೇಲೆ ಕಂಪ್ಲೀಟಾಗಿ ಸ್ಕೆಡ್ಯೂಲನ್ನು ಕೊಡ್ತಾರೆ. ಆ ಸ್ಕೆಡ್ಯೂಲ್ ಕೊಟ್ಟಾಗ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೀಟ್ ಮ್ಯಾಟ್ರಿಕ್ಸ್ ಅಂತ ಅಂದರೆ ಏನು, ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಅಂತ ಅಂದರೆ ಏನು ಅಂತ ಹೇಳಿಬಿಟ್ಟು ಎಲ್ಲ ಥರದ ಅಪ್ಡೇಟ್ಸನ್ನು ಮುಂದೆ ಕೊಡ್ತಾ ಇರ್ತೀನಿ. ಸೊ ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಆ್ಯಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.